ಸಾಯಿರಾಮ್. ಓಂ ಶ್ರೀ ಸಾಯಿರಾಮ್. ರಾಮಕಥಾ ರಸವಾಹಿನಿ ಅಧ್ಯಾಯ 5. ಗುರು ಶಿಷ್ಯರು. ಹೀಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಗುರುಗೃಹದಲ್ಲಿ ಸರ್ವ ಸುಖಗಳನ್ನೂ ತ್ಯಜಿಸಿ ಗುರುವಾಜ್ಞೆ ಅನುಸರಿಸಿ ವಿನಯ ವಿಧೇಯತೆಗಳಿಂದ ಅತಿ ಸ್ವಲ್ಪ ಕಾಲದಲ್ಲೇ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿದರು. ಒಂದು ದಿನ ಸಂಜೆ ದಶರಥನು ಮಂತ್ರಿಯಿಂದೊಡಗೂಡಿ ಗುರುಗೃಹಕ್ಕೆ ತೆರಳಿ ವೇದವನ್ನುಚ್ಚರಿಸುತ್ತಿದ್ದ ಪುತ್ರ ರತ್ನಗಳನ್ನು ನೋಡಿ ಅವರ ಮುಖಾರವಿಂದಗಳಿಂದ ಹೊರಡುತ್ತಿದ್ದ ಮುತ್ತಿನಂಥ ಸ್ಪಷ್ಟವಾದ ಪದಗಳನ್ನು ಕೇಳಿ ಅತ್ಯಂತ ಆನಂದ ಹೊಂದಿದನು. ತನ್ನ ಕುಮಾರರು ಸ್ವಲ್ಪ ಕಾಲದಲ್ಲೇ ಇಷ್ಟೊಂದು ಅಭಿವೃದ್ಧಿ ಹೊಂದಿದರಲ್ಲ ಎಂದು ದಶರಥನು ಸಂತೋಷಿಸಿದನು. ರಾಮನು ಎದ್ದು ಬಂದು ತಂದೆಗೆ ನಮಸ್ಕಾರ ಮಾಡಿದನು. ಅದನ್ನು ನೋಡಿ ಮಿಕ್ಕ 3 ಸೋದರರೂ ತಂದೆಗೆ ನಮಸ್ಕಾರ ಮಾಡಿ ನಿಂತರು. ಗುರುಗಳು ರಾಜನನ್ನೂ ಮಂತ್ರಿಯನ್ನೂ ಉನ್ನತಾಸನಗಳಲ್ಲಿ ಕುಳಿತುಕೊಳ್ಳುವಂತೆ ಹೇಳಿದರು. ರಾಜನು ತನ್ನ ಕುಮಾರರು ವಿದ್ಯಾಭ್ಯಾಸದಲ್ಲಿ ಎಷ್ಟು ಅಭಿವೃದ್ಧಿ ಹೊಂದಿದ್ದಾರೆ ಎನ್ನುವುದನ್ನು ಕೇಳಿ ತಿಳಿದುಕೊಳ್ಳಲು ಪ್ರಾರಂಭಿಸಿದನು. ಅವರ ಸಂಭಾಷಣೆಯನ್ನು ಕೇಳಬಾರದೆನ್ನುವುದರ ಸೂಚಕವಾಗಿ ರಾಮನು ತನ್ನ ಪುಸ್ತಕಗಳನ್ನು ತೆಗೆದುಕೊಂಡು ಗುರುವಾಜ್ಞೆಯನ್ನು ಪಡೆದು ತನ್ನ ಕೋಣೆಗೆ ಹೋದನು. ಪ್ರತಿ ವಿಷಯದಲ್ಲೂ ಸೋದರರು ರಾಮನನ್ನು ಅನುಸರಿಸುತ್ತಿದ್ದರಾದ್ದರಿಂದ ಅವನ ಅಭಿಪ್ರಾಯವನ್ನು ಗ್ರಹಿಸಿ ಅವರೂ ಅಲ್ಲಿಂದ ಹೊರಟರು. ತಮ್ಮ ಸಂಭಾಷಣೆಯ ಉದ್ದೇಶವನ್ನು ಗ್ರಹಿಸಿ ರಾಮನು ನಡೆದುಕೊಂಡ ರೀತಿಯನ್ನು ನೋಡಿ ವಸಿಷ್ಠರೂ ದಶರಥನು ಆ ಬಾಲಕನ ಶಿಸ್ತಿಗೆ ಮಾರುಹೋದರು. ವಸಿಷ್ಠರು ಆನಂದ ಹೃದಯದಿಂದ, ಮಹಾರಾಜ, ನಿಮ್ಮ ಪುತ್ರರೆಲ್ಲರೂ ಸಮಸ್ತ ವಿದ್ಯೆಗಳಲ್ಲೂ ಪಾರಂಗತರಾಗಿದ್ದಾರೆ. ರಾಮನಿಗೆ ಸರ್ವಶಾಸ್ತ್ರಗಳೂ ತಿಳಿದಿವೆ. ಅವನು ಸಾಮಾನ್ಯನಲ್ಲ. ನಾನು ವೇದಶಾಸ್ತ್ರಗಳನ್ನು ಹೇಳಿಕೊಡಲು ಪ್ರಾರಂಭಿಸಿದೊಡನೆ ಅವುಗಳನ್ನು ಮೊದಲೇ ತಿಳಿದವನಂತೆ ಹೇಳಿಬಿಡುತ್ತಿದ್ದನು. ವೇದ ಪುರುಷನೊಬ್ಬನಿಗೆ ಇದು ಸಾಧ್ಯವೇ ವಿನಾ ಸಾಮಾನ್ಯರಿಗೆ ಅಸಾಧ್ಯ. ಒಂದು ವೇಳೆ ವೇದವು ಒಂದು ಗ್ರಂಥವಾಗಿದ್ದರೆ ಅದನ್ನು ವಿರಾಮ ಕಾಲದಲ್ಲಿ ಓದಿಕೊಂಡಿದ್ದಾನೆನ್ನಬಹುದಾಗಿತ್ತು. ಆದರೆ ವೇದವು ಒಂದು ಗ್ರಂಥವಲ್ಲ. ಅದು ಗುರು ಶಿಷ್ಯ ಪರಂಪರ್ಯದಲ್ಲಿ ಒಬ್ಬರು ಹೇಳಿಕೊಟ್ಟು ಇನ್ನೊಬ್ಬರು ಹೇಳುವಂಥದ್ದೇ ವಿನಾ ಓದಿಕೊಂಡು ಕಲಿಯುವಂಥದ್ದಲ್ಲ. ಕೇಳಿ ಕಲಿಯಬೇಕಾದ ವಿದ್ಯೆಯಾದ್ದರಿಂದಲೇ ಅದನ್ನು ಶ್ರುತಿ ಎಂದು ಕೂಡ ಹೇಳುವರು. ಅಂಥ ಪವಿತ್ರವಾದ ಪರಮಾತ್ಮ ಶ್ವಾಸ ಸಮಾನವಾದ ವೇದವನ್ನು ಕೆಲವು ತಿಂಗಳಲ್ಲೇ ಪೂರ್ತಿ ಕಲಿತವರನ್ನು ನಾನು ಕಂಡಿಲ್ಲ, ಕಾಣುವುದಿರಲಿ. ಯಾವ ಚರಿತ್ರೆಗಲ್ಲೂ ಅಂಥವರಿದ್ದರೆಂದು ಕೇಳಿಲ್ಲ, ಓದಿಲ್ಲ. ನಿಮ್ಮ ಕುಮಾರನ ಇಂಥ ಅತಿ ಮಾನುಷ ಚರ್ಯೆಗಳು ಅನೇಕ, ಎಷ್ಟೆಂದು ಹೇಳಲಿ ಮಹಾರಾಜ. ಇಂಥ ಮಕ್ಕಳು ನನ್ನ ಶಿಷ್ಯರಾದದ್ದು ನನ್ನ ತಪಃಫಲವೇ ಹೊರತು ಬೇರೆಯಲ್ಲ. ಇನ್ನು ಅವರು ಕಲಿಯಬೇಕಾದ ವಿದ್ಯೆ ಯಾವುದೂ ಉಳಿದಿಲ್ಲ. ರಾಜಧರ್ಮವನ್ನು ಅನುಸರಿಸಿ ತಕ್ಕ ಅಸ್ತ್ರಶಸ್ತ್ರ ವಿದ್ಯೆಗಳನ್ನು ಕಲಿಸಬಹುದೇ ವಿನಾ ನನ್ನ ಹತ್ತಿರ ಇದ್ದು ಕಲಿಯಬೇಕಾದ ವಿದ್ಯೆಗಳೆಲ್ಲ ಮುಗಿದಿವೆ. ಈ ದಿವಸ ಮುಹೂರ್ತ ಕೂಡ ಚೆನ್ನಾಗಿದೆ. ಹೇಗೂ ಬಂದಿದ್ದೀರಿ. ಜೊತೆಯಲ್ಲಿ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗುವುದು ಒಳ್ಳೆಯದು ಎಂದು ಹೇಳಲು ಪುತ್ರ ವಿಯೋಗದಿಂದ ಬಾಧೆ ಪಡುತ್ತಿದ್ದ ದಶರಥನ ಆನಂದಕ್ಕೆ ಪಾರವೇ ಇಲ್ಲದೆ ಆನಂದ ಬಾಷ್ಪದ ಕೋಡಿ ಹರಿಯಿತು. ಪಕ್ಕದಲ್ಲಿದ್ದ ಸುಮಂತನಿಗೆ ರಾಜಭವನಕ್ಕೆ ಹೋಗಿ ರಾಣಿಯರಿಗೆ ಈ ವಾರ್ತೆಯನ್ನು ತಿಳಿಸಿ ಗುರು ದಕ್ಷಿಣೆಯಾಗಿ ಮಕ್ಕಳು ಸಲ್ಲಿಸಬೇಕಾದ ಕಾಣಿಕೆಗಳನ್ನು ತೆಗೆದುಕೊಂಡು ಬರುವಂತೆ ಹೇಳಿ ಕಳಿಸಿದನು. ಸುಮಂತನೂ ಕೂಡ ಅತ್ಯಂತ ಆನಂದದಿಂದ ಅತಿ ವೇಗವಾಗಿ ರಾಜಭವನಕ್ಕೆ ಹೋಗಿ ವಿಷಯವನ್ನು ತಿಳಿಸಿ ಕಾಣಿಕೆಗಳನ್ನು ತೆಗೆದುಕೊಂಡು ಬೇಗನೆ ಬಂದನು. ಗುರುಗಳು ಹುಡುಗರನ್ನು ಕರೆದು ಅವರವರ ಸಾಮಾನುಗಳನ್ನು ಸಿದ್ಧಪಡಿಸಿಕೊಳ್ಳುವಂತೆ ಆಜ್ಞಾಪಿಸಿದರು. ಹುಡುಗರು ಸಾಮಾನುಗಳನ್ನು ಸಿದ್ಧಪಡಿಸಿ ರಥದಲ್ಲಿಡಲು ಕಳಿಸಿದರು. ತಂದೆಯ ಆಜ್ಞೆಯನ್ನು ಅನುಸರಿಸಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಗುರುಪೂಜೆ ಮಾಡಿ ಕಾಣಿಕೆಗಳನ್ನು ಅರ್ಪಿಸಿ ನಮಸ್ಕರಿಸಿ ಮನೆಗೆ ಹಿಂತಿರುಗಲು ಅನುಜ್ಞೆ ಬೇಡಿದರು. ಮಹರ್ಷಿಯು ಆ ಬಾಲಕರನ್ನು ತನ್ನ ತೋಳ್ದೆಕ್ಕೆಯಲ್ಲಿಟ್ಟುಕೊಂಡು ತಲೆಯನ್ನು ಮುದ್ದಾಡಿ ಆಶೀರ್ವದಿಸಿದರು. ಅವರನ್ನು ಕಳಿಸಲಾರದೆ ಕಣ್ಣಲ್ಲಿ ನೀರು ತುಂಬಿ ಉಕ್ಕಿ
ಉಕ್ಕಿ ಬರುತ್ತಿದ್ದ ದುಃಖವನ್ನು ಹೇಗೋ ತಡೆದುಕೊಂಡು ಅವರನ್ನು ಬೀಳ್ಕೊಟ್ಟರು. ಬಾಲಕರು ಗುರುವಿನೊಂದಿಗೆ ರಥದವರೆಗೂ ಬಂದು ರಥದಲ್ಲಿ ಕುಳಿತರು. ಬಾಲಕರು ಕೈಜೋಡಿಸಿ ಗುರುಗಳಿಗೆ ನಮಸ್ಕರಿಸಿದರು. ಗುರುಗಳು ದುಃಖ ಸಹಿಸಲಾರದೆ ಕಣ್ಣೀರು ಸುರಿಸಿದರು. ಆ ಗುರು ಶಿಷ್ಯ ಸಂಬಂಧವನ್ನು ನೋಡಿದ ದಶರಥನು ತನ್ನಲ್ಲೇ ತಾನು ಆನಂದಿಸಿದನು. ಅಲ್ಲಿಂದ ಹೊರಟು ಎಲ್ಲರೂ ರಾಜಭವನ ಸೇರಿದರು. ಗುರುವು ಭಾರವಾದ ಹೃದಯದಿಂದ ಆಶ್ರಮವನ್ನು ಸೇರಿದರು. ಅವರಿಗೆ ಆಶ್ರಮವು ದೀಪವಿಲ್ಲದ ಮನೆಯಂತೆ ಕತ್ತಲೆಯಾಗಿ ಕಾಣಿಸಿತು. ಹೀಗೆ ಚಿಂತಿಸಿದರೆ ಅದೇ ಒಂದು ಮಹಾಮೋಹವಾಗಿ ಪರಿಣಮಿಸಬಹುದೆಂದು ಅವರ ಸಂಬಂಧ ಅನುಭವವನ್ನು ಮರೆಯುವುದಕ್ಕಾಗಿ ಗುರುಗಳು ಧ್ಯಾನಮಗ್ನರಾದರು. ಬಾಹ್ಯ ಭ್ರಾಂತಿ ಹೋಗಿ ಆನಂದದಲ್ಲಿ ಮುಳುಗಿದರು. 4 ಬಾಲಕರು ಧರ್ಮ, ಅರ್ಥ, ಕಾಮ, ಮೋಕ್ಷ ಸ್ವರೂಪರೆಂದೂ ಲೋಕದಲ್ಲಿ ಈ 4 ಬೋಧಿಸಿ ನೆಲೆ ನಿಲ್ಲಿಸುವುದಕ್ಕಾಗಿ ಅವತರಿಸಿರುವ ಧರ್ಮ ಮೂರ್ತಿಗಳೆಂದು ಗ್ರಹಿಸಿ ಆನಂದಿಸಿದರು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಿಗೆ ವಿದ್ಯಾಭ್ಯಾಸವು ಪೂರ್ತಿಯಾಯಿತೆಂದು ತಿಳಿದು ದಶರಥನು ರಾಜವಿದ್ಯಾಭ್ಯಾಸವನ್ನು ಕಲಿಸುವ ಉದ್ದೇಶದಿಂದ ವೀರರೂ ಪರಿಣತರೂ ಆದ ಶಿಕ್ಷಕರನ್ನು ಬರಮಾಡಿಕೊಂಡು ಅವರಿಗೆ ಅಸ್ತ್ರಶಸ್ತ್ರ ವಿದ್ಯೆಗಳನ್ನು ಕಲಿಸಲು ಪ್ರಾರಂಭಿಸಿದನು. ಸರ್ವವಿದ್ಯಾ ಸಂಪನ್ನರಾದ ಆ ಬಾಲಕರಿಗೆ ವಿದ್ಯೆ ಕಲಿಸುವವರಾರು? ರಾಮನು ಮಾನವಾಕಾರ ಧರಿಸಿದ್ದುದರಿಂದ ಲೋಕ ರೀತಿಯನ್ನು ಅವಲಂಬಿಸುತ್ತಿದ್ದನೇ ವಿನಾ ಜಗನ್ನಾಟಕ ಸೂತ್ರಧಾರಿಯಾದ ಅವನಿಗೆ ಸೂತ್ರಗಳನ್ನು ಕುರಿತು ಬೋಧಿಸುವವರುಂಟೆ? ಮಾಯೆಯಿಂದ ಆವರಿಸಲ್ಪಟ್ಟ ಮನುಷ್ಯರು ಮಾಧವನನ್ನು ಗುರುತಿಸಲಾರದೆ ಅವನಿಗೆ ಪ್ರಾಕೃತ ವಿದ್ಯೆಗಳನ್ನು ಕಲಿಸಲು ಪ್ರಯತ್ನಿಸಿದರು. ಲೋಕ ಸಂರಕ್ಷಣೆಗಾಗಿ ಅವತರಿಸಿದಾಗ ಲೋಕದ ವಾಡಿಕೆಯನ್ನೇ ಅನುಸರಿಸಬೇಕಾಗುವುದು. ಮಾನವಾತೀತವಾದ ಪ್ರವರ್ತನೆಗಳನ್ನು ಮಾಡಿ ತೋರಿಸಿದರೆ ಜನರು ಅದನ್ನು ಅನುಸರಿಸಲಾರರು. ಪ್ರಜೆಗಳಿಗೆ ಆಚರಣ ಯೋಗ್ಯವಾದ ಮಾರ್ಗಗಳನ್ನು ಬೋಧಿಸುತ್ತಾ ಬಂದರೆ ಸುಲಭವಾಗಿ ಧರ್ಮರಕ್ಷಣೆಯಾಗುವುದು. ಎಂತಲೇ ರಾಮನು ಬೂದಿ ಮುಚ್ಚಿದ ಕೆಂಡದಂತೆ, ಪಾಚಿ ಮುಚ್ಚಿದ ನೀರಿನಂತೆ, ಮೇಘಗಳು ಮುಚ್ಚಿದ ಚಂದ್ರನಂತೆ ಸಾಮಾನ್ಯ ಬಾಲಕನ ಹಾಗೆ ಬೆಳೆಯುತ್ತಿದ್ದನು. ಸೋದರರು ಅಣ್ಣನ ಹೆಜ್ಜೆಗಳನ್ನೇ ಅನುಸರಿಸುತ್ತಿದ್ದರು. ಅಸ್ತ್ರಶಸ್ತ್ರ ವಿದ್ಯೆಯನ್ನು ಕಲಿಸಲು ನೇಮಿಸಿದ್ದ ಪ್ರವೀಣರಿಗೂ ತಿಳಿಯದ ಶಕ್ತಿಯುಕ್ತಿಗಳನ್ನು ರಾಮ ಲಕ್ಷ್ಮಣರು ಪ್ರದರ್ಶಿಸುವುದನ್ನು ನೋಡಿ ಗುರುಗಳು ಆಶ್ಚರ್ಯಪಡುತ್ತಿದ್ದರು, ಭಯಪಡುತ್ತಿದ್ದರು. ಆದರೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಎಂದೂ ತಮ್ಮ ಅಸ್ತ್ರಗಳಿಂದ ಮೃಗಗಳನ್ನಾಗಲಿ ಪಕ್ಷಿಗಳನ್ನಾಗಲಿ ಹೊಡೆದು ಕೊಲ್ಲುತ್ತಿರಲಿಲ್ಲ. ತಮ್ಮ ಅಸ್ತ್ರಗಳನ್ನು ಅಗತ್ಯವಾದ ಸಮಯಗಳಲ್ಲಿ ಹೊರತು ಮಿಕ್ಕ ಸಮಯಗಳಲ್ಲಿ ಉಪಯೋಗಿಸುವುದಿಲ್ಲವೆಂದು ತೆಗೆದುಕೊಂಡ ದೀಕ್ಷೆಗೆ ಎಂಥ ಸಮಯದಲ್ಲೂ ವಿರುದ್ಧವಾಗಿ ನಡೆದವರಲ್ಲ. ಅನೇಕ ವೇಳೆ ಗುರುಗಳು ವಿಹಾರಾರ್ಥವಾಗಿ ಬಾಲಕರನ್ನು ಅಡವಿಗೆ ಕರೆದುಕೊಂಡು ಹೋದಾಗ ಕೆಲವು ಹಕ್ಕಿಗಳನ್ನೂ ಪ್ರಾಣಿಗಳನ್ನೂ ಬೇಟೆಯಾಡುವಂತೆ ಸೂಚಿಸುತ್ತಿದ್ದರು. ರಾಮನು ಅದಕ್ಕೆ ಸಮ್ಮತಿಸದೆ, ಆ ಅಸ್ತ್ರಗಳಿರುವುದು ಈ ನಿರಪರಾಧಿ ಜೀವಿಗಳನ್ನು ಕೊಲ್ಲುವುದಕ್ಕಲ್ಲ ಅಲ್ಲವೇ? ಲೋಕ ಸಂರಕ್ಷಣೆಗಾಗಿ, ಪ್ರಜಾ ಸೇವೆಗಾಗಿ ಇರುವ ಈ ಪವಿತ್ರ ಅಸ್ತ್ರಗಳನ್ನು ಇಂಥ ಅಲ್ಪ ಮಾರ್ಗದಲ್ಲಿ ವಿನಿಯೋಗಿಸಿ ಅಪವಿತ್ರ ಮಾಡುವುದಕ್ಕೆ ನನ್ನ ಮನಸ್ಸೊಪ್ಪುವುದಿಲ್ಲ ಎಂದು ಘಂಟಾಘೋಷವಾಗಿ ಹೇಳಿಬಿಡುತ್ತಿದ್ದನು. ಗುರುಗಳು ಮರುಮಾತನಾಡದೆ ಸುಮ್ಮನಾಗುತ್ತಿದ್ದರು. ರಾಮಚಂದ್ರನು ಪ್ರತಿ ಮಾತಿನಲ್ಲೂ ಕರುಣಾರಸ ಹರಿಸುತ್ತಿದ್ದನು. ಒಮ್ಮೊಮ್ಮೆ ಲಕ್ಷ್ಮಣನು ಸ್ವಲ್ಪ ಉತ್ಸಾಹದಿಂದ ಅಲ್ಲಿ ಸುಳಿದಾಡುತ್ತಿದ್ದ ಯಾವುದಾದರೂ ಮೃಗದ ಮೇಲೆ ಗುರಿ ಇಟ್ಟರೂ ತಕ್ಷಣ ರಾಮನು ಅಡ್ಡಬಂದು, ಲಕ್ಷ್ಮಣ, ಅವುಗಳಿಂದ ನಿನಗಾಗಲಿ ಲೋಕಕ್ಕಾಗಲಿ ಏನು ಅಪಕಾರವಾಗಿದೆ ಎಂದು ಅವುಗಳನ್ನು ಕೊಲ್ಲಲು ಹೊರಟಿದ್ದೀಯೇ? ನಿರ್ದೋಷಿಗಳನ್ನು ಶಿಕ್ಷಿಸುವುದು ರಾಜನೀತಿಗೆ ಪರಮ ವಿರುದ್ಧವಲ್ಲವೇ ಎಂದು ಬುದ್ಧಿ ಹೇಳುತ್ತಿದ್ದನು. ಮಹಾರಾಜನು ಆಗಾಗ ಮಂತ್ರಿಗಳ ಜೊತೆ ಮಕ್ಕಳನ್ನೂ ಸೇರಿಸಿ ಪರಿಪಾಲನಾ ವಿಧಾನಗಳನ್ನು, ರಾಜನೀತಿ, ಧರ್ಮನೀತಿ, ದೈವ ನೀತಿಗಳನ್ನು ಹೇಳಿಕೊಡುತ್ತಿದ್ದನು. ಅವರ ತಾತಂದಿರ ಪ್ರಜಾ ಪರಿಪಾಲನೆಯನ್ನೂ, ಅವರು ಪಡೆದಿದ್ದ ಪ್ರಜಾ ಮನ್ನಣೆಯನ್ನು, ದಾನವರೊಂದಿಗೆ ದೇವತೆಗಳೊಂದಿಗೆ ಅವರು ನಡೆಸಿದ ಹೋರಾಟಗಳನ್ನು, ಅವರಿಗಿದ್ದ ದೈವ ಸಂಬಂಧವನ್ನು ಅತ್ಯಂತ ಉತ್ಸಾಹದಿಂದ
ಕಥೆಗಳ ರೂಪದಲ್ಲಿ ಹೇಳುತ್ತಿದ್ದನು. ಒಮ್ಮೊಮ್ಮೆ ಮಂತ್ರಿಗಳಿಂದ ಹೇಳಿಸುತ್ತಿದ್ದನು. ಹೀಗೆ ಬಾಲ್ಯದಲ್ಲೇ ಅವರಿಗೆ ಶಿಸ್ತಿನ ಶಿಕ್ಷಣದೊಂದಿಗೆ ಪರಿಪಾಲನಾ ದಕ್ಷತೆಯನ್ನು ಕೂಡ ಹೇಳಿಕೊಡುತ್ತಿದ್ದನು. ಕಾಲ ಹೋದಂತೆ ಬಾಲಕರು ವೃದ್ಧಿಯಾಗುತ್ತಾ ಬರುತ್ತಿರುವುದನ್ನು ಕಂಡು ಕುಶಾಗ್ರ ಬುದ್ಧಿಯ ಈ ಬಾಲಕರು ಅತಿ ಶೀಘ್ರದಲ್ಲಿ ರಾಜ್ಯದ ಬಾಧ್ಯತೆ ವಹಿಸಬಲ್ಲರೆನ್ನುವುದು ಮಂತ್ರಿಗಳಲ್ಲಿ ದೃಢವಾಯಿತು. ಅವರ ಪರಿಪಾಲನೆಯಲ್ಲಿ ದೇಶವು ದಿವ್ಯ ಲೋಕವಾಗಿ ಪರಿವರ್ತನೆಯಾಗುವುದೆಂದು ಪ್ರಜೆಗಳು ಕೂಡ ಕನಸು ಕಾಣುತ್ತಿದ್ದರು. ಪ್ರಜೆಗಳನ್ನು ರಾಜಕುಮಾರರು, ರಾಜಕುಮಾರರನ್ನು ಪ್ರಜೆಗಳೂ ಆಪ್ಯಾಯಮಾನಕರವಾಗಿ ನೋಡುತ್ತಾ ಪರಸ್ಪರ ಬಂಧುಗಳ ಹಾಗೆ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದರು. ನಿರಾಡಂಬರ, ನಿಗರ್ವ, ನಿರ್ಮಲ, ನಿಸ್ವಾರ್ಥ ಪರರಾದ ಆ ಬಾಲಕರನ್ನು ಪ್ರೇಮಿಸದವರು, ನೋಡದವರು ಅಯೋಧ್ಯೆಯಲ್ಲೇ ಇರಲಿಲ್ಲ. ಅಯೋಧ್ಯೆಯೇ ಬಾಲಕರ ದೇಹ, ಆ ಬಾಲಕರೇ ಅಯೋಧ್ಯೆಯ ಹೃದಯ ಎನ್ನುವಂತೆ ಸಂಬಂಧ ಏರ್ಪಟ್ಟಿತ್ತು. ಬಾಲಕರಿಗೆ 10-11 ವರ್ಷ ವಯಸ್ಸು ಇದ್ದಿರಬಹುದು. ಆಗ ಒಂದು ದಿನ ದಶರಥ ಮಹಾರಾಜನು ಗುಣಶಾಲಿಯಾದ ಮಂತ್ರಿ ಸುಮಂತನನ್ನು ಕರೆದು, ನನ್ನ ಮಕ್ಕಳು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಪ್ರಾಕೃತ ವಿದ್ಯೆಯಾದ ಅಪರ ವಿದ್ಯೆಯ ಜೊತೆಗೆ ಪರಾವಿದ್ಯೆ ಕೂಡ ಕಲಿಯುವುದು ಅವಶ್ಯಕ. ಪರಾವಿದ್ಯೆ ಇಲ್ಲದೆ ಅಪರ ವಿದ್ಯೆ ಎಷ್ಟಿದ್ದರೂ ಧರ್ಮಕ್ಕೆ ಅಗತ್ಯವಾದ ಬಲಗೈ ಕೂಡುವುದಿಲ್ಲ. ಈ ಎಳೆ ವಯಸ್ಸಿನಲ್ಲಿ ಹೃದಯದಲ್ಲಿ ಉತ್ತಮ ಸಂಸ್ಕಾರವನ್ನು ಸೇರಿಸಬೇಕು. ಭವಿಷ್ಯತ್ತಿನ ಒಳ್ಳೆಯದು ಕೆಟ್ಟದ್ದು ಬಾಲ್ಯಾವಸ್ಥೆಯಲ್ಲಿ ದೊರೆಯುವ ಸಂಸ್ಕರಿಸಲ್ಪಟ್ಟ ಅನುಭವಗಳನ್ನು ಆಧರಿಸುವುವು. ಈ ಬಾಲ್ಯಾವಸ್ಥೆಯೇ ಭವಿಷ್ಯತ್ತೆನ್ನುವ ಭವನಕ್ಕೆ ಬುನಾದಿ. ಆದ್ದರಿಂದ ಮಕ್ಕಳನ್ನು ರಾಜ್ಯ ಸಂಚಾರ ಮಾಡಿಸುವುದರ ಜೊತೆಗೆ ಕ್ಷೇತ್ರ ಯಾತ್ರೆ ಮಾಡಿಸಿ ತೀರ್ಥ ರಾಜ್ಯಗಳ ಪವಿತ್ರತೆಯನ್ನು, ಕ್ಷೇತ್ರಗಳ ವಿಶಿಷ್ಟತೆಯನ್ನು ವಿವರಿಸಿ ಅವುಗಳ ದರ್ಶನ ಪಡೆಯುವಂತೆ ಮಾಡಿಸುವುದು ಅವಶ್ಯಕವೆನಿಸುತ್ತದೆ. ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ವಿಷಯಾಸಕ್ತರಾಗುವರು. ಅದಕ್ಕೆ ಮೊದಲೇ ಅವರನ್ನು ದೈವ ಪ್ರೇಮಿಗಳನ್ನಾಗಿ ಮಾಡುವುದು ಹಿರಿಯರ ಒಂದು ಅಗತ್ಯವಾದ ಕರ್ತವ್ಯ. ಪ್ರಭುಗಳಾದವರಿಗೆ ಇದು ಅತಿ ಪ್ರಧಾನವಾದ ಕರ್ತವ್ಯ. ಆದ್ದರಿಂದ ಗುರುಗಳೊಂದಿಗೆ ವಿಚಾರ ಮಾಡಿ ಯಾತ್ರೆಗೆ ಬೇಕಾದ ಏರ್ಪಾಟು ಮಾಡಿ ಎಂದು ಆಜ್ಞಾಪಿಸಿದನು. ಅದನ್ನು ಕೇಳಿ ಸುಮಂತನು ಸಂತೋಷಪಟ್ಟು ತಕ್ಕ ಸಿದ್ಧತೆಗಳನ್ನು ಮಾಡಿ ಬಾಲಕರೊಂದಿಗೆ ತಾನೂ ಹೋಗಲು ಸಿದ್ಧನಾದನು. ಅಂತಃಪುರದಲ್ಲಿ ಈ ಯಾತ್ರೆಯ ವಿಷಯ ತಿಳಿದೊಡನೆಯೇ ರಾಣಿಯರು ತಮ್ಮ ಮಕ್ಕಳು ಪವಿತ್ರ ಯಾತ್ರೆ ಮಾಡಲಿದ್ದಾರೆನ್ನುವ ಆನಂದದಿಂದ ಪ್ರಯಾಣಕ್ಕೆ ತಕ್ಕ ಆಹಾರ ವಿಹಾರಾದಿ ಏರ್ಪಾಟುಗಳನ್ನೆಲ್ಲ ಮಾಡಿದರು. ಅವರೊಂದಿಗೆ ದಾದಿಯರನ್ನೂ ಕೆಲವು ಪುರದ ಬಾಲಕರನ್ನೂ ಕಳಿಸುವ ಏರ್ಪಾಟು ಮಾಡಿದರು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಪವಿತ್ರ ಯಾತ್ರೆ ಮಾಡಲಿರುವೆವೆನ್ನುವ ಅಪಾರ ಆನಂದವನ್ನು ಪ್ರದರ್ಶಿಸುತ್ತಾ ತಮ್ಮ ಒಡನಾಡಿಗಳಾದ ಬಾಲಕರನ್ನು ಪ್ರೋತ್ಸಾಹಿಸಿ ತಂದೆಗೆ ಹೇಳಿ ಅವರಿಗೆ ತಕ್ಕ ಪ್ರಯಾಣ ಸೌಕರ್ಯಗಳನ್ನು ವ್ಯವಸ್ಥೆಗೊಳಿಸಿದರು. ಯಾತ್ರೆ ಹೊರಡುವ ದಿನ ಆ ಸುಮುಹೂರ್ತ ಸಮೀಪಿಸುತ್ತಲೇ ತಾಯಿಯರಿಗೆ, ತಂದೆಗೆ, ಗುರುಗಳಿಗೆ ನಮಸ್ಕರಿಸಿ ತಾಯಿಯರು ಆರತಿ ಎತ್ತಿದ ಬಳಿಕ ಅವರಿಂದ ದೃಷ್ಟಿ ಚುಕ್ಕೆ, ರಕ್ಷೆ ಚುಕ್ಕೆ ಇಡಿಸಿಕೊಂಡು ರಾಜವೇಷವನ್ನು ತೆಗೆದು ಸಾಮಾನ್ಯವಾದ ಯಾತ್ರಾವೇಷವನ್ನು, ಅಂದರೆ ಪಂಚೆ ಧೋತ್ರ ಉಟ್ಟು ಅಂಗವಸ್ತ್ರ ಹೊದ್ದು ರಥಗಳಲ್ಲಿ ಕುಳಿತು ಜಯ ಜಯ ಧ್ವನಿಗಳೊಂದಿಗೆ ರಥಗಳನ್ನು ಕದಲಿಸಿದರು. ಮುಂದೂ ಹಿಂದೂ ರಕ್ಷಕ ಭಟರ ರಥಗಳು ವಾಯು ವೇಗದಿಂದ ಓಡುತ್ತಿದ್ದುವು. ದಿನಗಳು, ವಾರಗಳು, ತಿಂಗಳುಗಳು ಕಳೆದವು. ಪ್ರತಿ ಕ್ಷೇತ್ರವನ್ನೂ ಪ್ರತಿ ತೀರ್ಥವನ್ನೂ ಸಂದರ್ಶಿಸಿ ಪೂಜೆ ಸಲ್ಲಿಸಿ ಅವುಗಳ ವಿಷಯಗಳನ್ನು ತಿಳಿಯುತ್ತಿದ್ದರು. ಸುಮಂತನು ಅತ್ಯಂತ ಉತ್ಸಾಹದಿಂದ, ಭಕ್ತಿ ಶ್ರದ್ಧೆಗಳಿಂದ, ಅನ್ಯ ಆಶೆಗಳಿಗೆ ಅವಕಾಶವೀಯದೆ ನಿರಂತರವೂ ಕ್ಷೇತ್ರಗಳ ವಿಶೇಷ ಚರಿತ್ರೆಯನ್ನು ಹೇಳುತ್ತಿದ್ದನು. ಬಾಲಕರು ಶ್ರದ್ಧೆಯಿಂದ ಕೇಳುತ್ತಾ ಆಮೇಲೆ ಆಮೇಲೆ ಎಂದು ಕುತೂಹಲದಿಂದ ಕೇಳಿ ತಿಳಿದುಕೊಳ್ಳುತ್ತಿದ್ದರು. ಸುಮಂತನು ಅವರ ಶ್ರದ್ಧಾ ಭಕ್ತಿಗಳಿಗೆ ತುಂಬ ಆನಂದಪಟ್ಟು ಮತ್ತಷ್ಟು ಉತ್ಸಾಹದಿಂದ ಅಲ್ಲಿಯ ವಿಶೇಷಗಳನ್ನು ತಿಳಿಸುತ್ತಿದ್ದನು. ಹೀಗೆ ಉತ್ತರದ ತುದಿಯಿಂದ ದಕ್ಷಿಣದ ತುದಿಯವರೆಗೂ, ಪೂರ್ವ ಸಮುದ್ರದ ತೀರದಿಂದ ಪಶ್ಚಿಮ ಸಮುದ್ರ ತೀರದವರೆಗೂ ಇರುವ ಕ್ಷೇತ್ರಗಳನ್ನು 3-4 ಮಾಸಗಳು ಸಂಚಾರ ಮಾಡಿದರು. ಮಧ್ಯೆ ಮಧ್ಯೆ ಆಯಾ ರಾಜ್ಯಗಳಲ್ಲಿನ ಕೆಲವು ಪ್ರಜಾ ಅನನುಕೂಲಗಳನ್ನೂ ಯಾತ್ರಿಕರ ಅನನುಕೂಲಗಳನ್ನೂ ಗುರುತಿಸಿ ಮಂತ್ರಿಗೆ ಹೇಳಿ ಅವುಗಳನ್ನು ಸರಿಪಡಿಸುತ್ತಿದ್ದರು.
ದೈವ ಮಂದಿರಗಳಿಗೆ ತಕ್ಕ ಏರ್ಪಾಟುಗಳನ್ನು ಭದ್ರತೆಗಳನ್ನು ಕಲ್ಪಿಸಿದರು. ಯಾತ್ರಿಕರಿಗೆ ನೀರು, ವಸತಿ, ಮರದ ನೆರಳು, ಅರವಟ್ಟಿಗೆಗಳು, ಛತ್ರಗಳು, ಆರೋಗ್ಯ ಕೇಂದ್ರ ಹೀಗೆ ಅನೇಕ ಬಗೆಯ ಸೌಕರ್ಯಗಳನ್ನು ಏರ್ಪಡಿಸುವಂತೆ ರಾಮನು ಹೇಳಿದಾಗಲೆಲ್ಲ ಮಂತ್ರಿ ಸುಮಂತನು ರಾಮನ ಅಭೀಷ್ಟಕ್ಕೆ ಇದಿರು ಹೇಳದೆ ಎಲ್ಲವನ್ನೂ ಅತಿ ಶೀಘ್ರವಾಗಿ ಮಾಡಿಸುತ್ತಿದ್ದುದನ್ನು ನೋಡಿ ಬಾಲಕರು ತಮ್ಮಲ್ಲೇ ಆನಂದಿಸುತ್ತಿದ್ದರು. ತಮ್ಮ ಮಂತ್ರಿಯಂಥ ಮಂತ್ರಿಗಳು ಲೋಕದಲ್ಲಿದ್ದರೆ ಲೋಕಕ್ಷೇಮಕ್ಕೆ ಕೊರತೆಯೇ ಇರದು ಎಂದು ತಮ್ಮ ತಮ್ಮಲ್ಲೇ ಆಡಿಕೊಳ್ಳುತ್ತಿದ್ದರು. ಇತ್ತ ಅಯೋಧ್ಯೆಯಲ್ಲಿ ಕುಮಾರರ ಕ್ಷೇಮವನ್ನು ಗೂಢಚಾರರ ಮೂಲಕ ತಿಳಿಯುತ್ತಿದ್ದರು. ಒಂದೊಂದು ಸಾರಿ ರಾಣಿಯರು ಪುತ್ರ ವಿಯೋಗವನ್ನು ಸಹಿಸಲಾರದೆ ಎಲ್ಲಿದ್ದಾರೋ, ಹೇಗಿದ್ದಾರೋ, ಆಹಾರ ಹವಾಗಳ ವ್ಯತ್ಯಾಸದಿಂದ ಅವರ ಆರೋಗ್ಯ ಹೇಗಿದೆಯೋ ಎಂಬ ಅನುಮಾನದಿಂದ ವಸಿಷ್ಠರನ್ನು ಬರಮಾಡಿಕೊಂಡು ಮಕ್ಕಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿದ್ದರು. ವಸಿಷ್ಠರು ತಮ್ಮ ಯೋಗ ದೃಷ್ಟಿಯಿಂದ ಪರಿಶೀಲಿಸಿ ಬಾಲಕರಿಗೆ ಯಾವ ತೊಂದರೆಯೂ ಇಲ್ಲದೆ ಆನಂದವಾಗಿ ಯಾತ್ರೆಯನ್ನು ಸಾಗಿಸುತ್ತಿದ್ದಾರೆಂದೂ ಅತಿ ಶೀಘ್ರವಾಗಿ ಅಯೋಧ್ಯೆ ಸೇರುವರೆಂದೂ ಹೇಳಿ ರಾಣಿಯರಿಗೆ ಧೈರ್ಯವನ್ನೂ ಆನಂದವನ್ನೂ ಇತ್ತು ಅವರನ್ನು ಆಶೀರ್ವದಿಸಿ ಹೋಗುತ್ತಿದ್ದರು. ರಾಜಕುಮಾರರು 2 ದಿನಗಳಲ್ಲೇ ಅಯೋಧ್ಯೆಯನ್ನು ಸೇರುವರೆನ್ನುವ ಸುದ್ದಿಯನ್ನು ಗೂಢಚಾರರಿಂದ ತಿಳಿದು ಯಾತ್ರೆಯ ದಿಗ್ವಿಜಯದಿಂದ ಹಿಂತಿರುಗುತ್ತಿರುವ ದಿವ್ಯ ಮೂರ್ತಿಗಳಾದ ಆ 4 ಮಂಗಳ ಸ್ವಾಗತ ನೀಡಲು ಪುರದ ಸಿಂಹದ್ವಾರದಲ್ಲಿ ದಿವ್ಯ ವೈಭವದ ಏರ್ಪಾಟು ಮಾಡಿದರು. ಬೀದಿಗಳಲ್ಲಿ ಧೂಳು ಏಳದಂತೆ ಪನ್ನೀರು ಚುಮುಕಿಸಿದರು. ನಿರೀಕ್ಷಿಸಿದಂತೆ ರಾಜಕುಮಾರರು ಸಿಂಹದ್ವಾರವನ್ನು ಪ್ರವೇಶಿಸಿ ಮಂಗಳಾರತಿಯನ್ನು ಸ್ವೀಕರಿಸಿ ಪುರ ಬೀದಿಗಳಲ್ಲಿ ಪೌರರು ಪುಷ್ಪಗಳನ್ನು ಸುರಿಸುತ್ತಿರಲು, ಮಂಗಳವಾದ್ಯಗಳು ಸ್ವಾಗತ ಪದ್ಯಗಳನ್ನು ನುಡಿಸುತ್ತಿರಲು, ಬ್ರಾಹ್ಮಣರು ಆಶೀರ್ವಾದ ಮಾಡುತ್ತಿರಲು ಪೂರ್ಣ ತೇಜಸ್ಸಿನಿಂದ ಭಗವತ್ ಕಳೆಯನ್ನು ಮೆರೆಸುತ್ತಾ ಸುಮಂತನೊಂದಿಗೆ ರಾಜಭವನನ್ನು ತಲುಪಿದರು. ಅಲ್ಲಿ ಅನೇಕ ಬಗೆಯಾದ ದೃಷ್ಟಿ ತೆಗೆದು ಅವರನ್ನು ಒಳಗೆ ಕರೆದುಕೊಂಡು ಹೋದರು. ಕುಮಾರರನ್ನು ನೋಡಲು ಹಾತೊರೆಯುತ್ತಿದ್ದ ಕಣ್ಣುಗಳಿಂದ ತಾಯಿಯರು ಅಂತಃಪುರದಲ್ಲಿ ಕಾದಿದ್ದರು. 4 ಕುಮಾರರೂ ಓಡಿ ಹೋಗಿ ತಾಯಿಯರಿಗೆ ನಮಸ್ಕರಿಸಿ ಅವರ ತೋಳಪ್ಪಿನಲ್ಲಿ ಸಾಟಿ ಇಲ್ಲದ ಆನಂದ ಅನುಭವಿಸಿದರು. ಕಾಯಗಳ ಸ್ಮೃತಿ ಇಲ್ಲದೆ 6 ನಿಮಿಷಗಳ ಕಾಲ ಸಾಯುಜ್ಯ ಸ್ಥಿತಿ ಅನುಭವಿಸಿದರು. ತಾಯಿಯರ ಪ್ರೇಮದಿಂದ ತಡೆ ಇಲ್ಲದೆ ಸುರಿಯುತ್ತಿದ್ದ ಆನಂದ ಬಾಷ್ಪಗಳಿಂದ ಬಾಲಕರ ತಲೆಗಳು ಒದ್ದೆಯಾಗಿತು. ಕೊಂಚ ಸಮಯದ ಬಳಿಕ ಮಕ್ಕಳ ತಲೆಯನ್ನು ಸೀರೆಯ ಸೆರಗಿನಿಂದ ಒರೆಸಿ ತಲೆಯನ್ನು ಮುದ್ದಾಡಿದರು. ಪೀಠದಲ್ಲಿ ಕುಳಿತು ತಮ್ಮ ಮಕ್ಕಳನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಸಕ್ಕರೆ ಪೊಂಗಲು ದಧ್ಯೋದನಗಳನ್ನು ತರಿಸಿ ತಮ್ಮ ಕೈಯಿಂದ ಅವರ ಬಾಯಿಗಿಡುತ್ತಿದ್ದಾಗ ಅಬ್ಬಾ, ಆ ತಾಯಿಯರ ಆನಂದ ವರ್ಣನಾತೀತ. 3 ತಿಂಗಳು ಪುತ್ರ ವಿಯೋಗದಿಂದ ಉಂಟಾಗಿದ್ದ ಪ್ರೇಮ ತಾಪವನ್ನು ನಿವಾರಿಸಿಕೊಳ್ಳಲು ಕೆಲವು ದಿನಗಳ ಕಾಲ ರಾತ್ರಿ ಹಗಲು ತಮ್ಮ ಮಕ್ಕಳನ್ನು ತಮ್ಮೊಂದಿಗೆ ಇಟ್ಟುಕೊಂಡು ಆಗಾಗ ಅವರಿಂದ ಯಾತ್ರೆಯ ವಿಷಯವನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದರು. ಬಾಲಕರು ಒಂದೊಂದು ಕ್ಷೇತ್ರದ ವಿಶಿಷ್ಟತೆಯನ್ನೂ ಸುಮಂತನಿಂದ ಕೇಳಿದ್ದೆಲ್ಲವನ್ನೂ ತಾಯಿಯರಿಗೆ ಹೇಳುತ್ತಿದ್ದರು. ಆ ತಾಯಿಯರು ಕೂಡ ಯಾತ್ರಾಫಲವನ್ನು ಅನುಭವಿಸುವವರಂತೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕೇಳುತ್ತಿದ್ದರು. ಮಕ್ಕಳು ಯಾತ್ರೆ ಮಾಡಿಕೊಂಡು ಬಂದರೆನ್ನುವ ಸಂಭ್ರಮದಿಂದ ದಶರಥನು ಒಂದು ದಿನ ದೇವತಾ ಸಮಾರಾಧನೆ ನಡೆಸಿ ಕಾಶಿ ಪ್ರಯಾಗ ತೀರ್ಥಗಳನ್ನು ಬಂದವರೆಲ್ಲರಿಗೂ ಬ್ರಾಹ್ಮಣರಿಂದ ಕೊಡಿಸಿದನು, ಮೃಷ್ಟಾನ್ನ ನೀಡಿದನು, ದಕ್ಷಿಣೆ ಕೊಟ್ಟು ಕಳಿಸಿದನು. ಈ ವಿಧವಾಗಿ ಮಕ್ಕಳು ಹುಟ್ಟಿದಾಗಿನಿಂದಲೂ ಯಾವುದಾದರೂ ಒಂದೊಂದು ಹೆಸರಿನಿಂದ ಅಯೋಧ್ಯೆಯಲ್ಲಿ ಉತ್ಸವಗಳನ್ನು ನಡೆಸುತ್ತಲೇ ಇದ್ದರು. ಅಯೋಧ್ಯೆಯು ನಿತ್ಯೋತ್ಸವ ನಿಲಯವಾಗಿ ರಾರಾಜಿಸುತ್ತಿತ್ತು. ಉತ್ಸವಗಳು, ವಿನೋದಗಳು ಪಟ್ಟಣದವರೆಲ್ಲರನ್ನೂ ಒಂದೇ ಕುಟುಂಬದವರನ್ನಾಗಿ ಮಾಡುತ್ತಿತ್ತು. ತಿಂಗಳು ಬರುವ ನವಮಿ, ದಶಮಿ, ಏಕಾದಶಿಗಳಂದು ಮಕ್ಕಳ ಹುಟ್ಟಿದ ಹಬ್ಬವನ್ನು ಅತ್ಯಂತ ವೈಭವದಿಂದ ನಡೆಸುತ್ತಿದ್ದರು. ಮಕ್ಕಳು 3 ತಿಂಗಳು ಅಯೋಧ್ಯೆಯಲ್ಲಿ ಇರಲಿಲ್ಲವಾದರೂ ಮಕ್ಕಳ ಹೆಸರಿನಲ್ಲಿ ಮಾಡುವ ಹಬ್ಬಗಳನ್ನು, ಮಿಕ್ಕ ದಾನ ಧರ್ಮ ನೃತ್ಯ ಗಾನಾದಿ ಕಾರ್ಯಕ್ರಮಗಳನ್ನು ಅಯೋಧ್ಯ ಪಟ್ಟಣದಲ್ಲಿ ನಡೆಸುತ್ತಲೇ ಇದ್ದರು.
ಯಾತ್ರೆಯಿಂದ ಹಿಂತಿರುಗಿ ಬಂದ ರಾಜಕುಮಾರರು ಮೊದಲಿನಂತಿರದೆ ಅತ್ಯಂತ ಆಶ್ಚರ್ಯಕರವಾದ ಪ್ರವರ್ತನೆಯಿಂದಿದ್ದುದನ್ನು ತಾಯಿಯರು ಗಮನಿಸಿದರು. ಕೆಲವು ದಿನಗಳಿಂದ ಅಭ್ಯಾಸವಾಗಿರುವ ಈ ಪ್ರವರ್ತನೆಯು ದಿನಗಳು ಕಳೆದಂತೆ ಪರಿವರ್ತನೆಯಾಗಬಹುದೆಂದು ನಿರೀಕ್ಷಿಸುತ್ತಾ ಅವರು ದಿನ ದಿನವೂ ಕಾದು ನೋಡುತ್ತಿದ್ದರು. ಆದರೆ ಪರಿವರ್ತನೆಯು ಕಂಡುಬರಲಿಲ್ಲ. ರಾಮನು ಮೊದಲಿನಂತೆ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಸಕಾಲಕ್ಕೆ ಸ್ನಾನಾದಿಗಳನ್ನು ಮಾಡುತ್ತಿರಲಿಲ್ಲ. ರಾಜ್ಯದ ಕಾರು ಬಾರುಗಳನ್ನು ಬಹು ಎಚ್ಚರಿಕೆಯಿಂದ ಗಮನಿಸುತ್ತಿದ್ದನು. ಮೃಷ್ಟಾನ್ನ ತಿನ್ನದೆ, ಬಂಗಾರದ ಪೀಠದಲ್ಲಿ ಕುಳಿತುಕೊಳ್ಳದೆ, ಯಾವುದೋ ಪರಧ್ಯಾನದಲ್ಲಿ ಇರುವಂತೆ ಕಾಣಿಸುತ್ತಿದ್ದನು. ಅಣ್ಣನು ಹಾಗಿದ್ದುದರಿಂದ ತಮ್ಮಂದಿರು ಮೂವರೂ ಅಣ್ಣನ ಜೊತೆಯೇ ಇರುತ್ತಿದ್ದರು. ಆಟಕ್ಕಾಗಲಿ ಬೇರೆ ಎಲ್ಲಿಗಾಗಲಿ ಹೋಗುತ್ತಿರಲಿಲ್ಲ. ನಾಲ್ವರೂ ಒಂದೇ ಕೋಣೆಯಲ್ಲಿ ಸೇರಿ ಬಾಗಿಲು ಹಾಕಿಕೊಂಡು ಇರುತ್ತಿದ್ದರು. ಹೊತ್ತು ಹೊತ್ತಿಗೆ ತಾಯಿಯರು ಬಾಗಿಲು ತೆಗೆಸಿ ಆಹಾರ ಕೊಡುತ್ತಿದ್ದರು. ಅವರು ಎಷ್ಟು ಒತ್ತಾಯ ಮಾಡಿದರೂ ಕಾರಣ ಹೇಳುತ್ತಿರಲಿಲ್ಲ. ರಾಮನು ಮಾತ್ರ, ಇದು ನನ್ನ ಸಹಜ ಸ್ವಭಾವ, ಇದಕ್ಕೆ ಕಾರಣವೇಕೆ ಎನ್ನುತ್ತಿದ್ದನು. ಅವರ ಈ ನಡವಳಿಕೆಯನ್ನು ಬೆಳೆಯಲು ಬಿಡುವುದು ಸರಿಯಲ್ಲವೆಂದು ತಾಯಿಯರು ದಶರಥನಿಗೆ ತಿಳಿಸಿದರು. ದಶರಥನು ತನ್ನ ಕೋಣೆಗೆ ಬರುವಂತೆ ಮಕ್ಕಳಿಗೆ ಹೇಳಿ ಕಳಿಸಿದನು. ಹಿಂದೆ ಹೇಳಿ ಕೇಳಿಸುವ ಮೊದಲೇ ಓಡೋಡಿ ಬರುತ್ತಿದ್ದ ಹುಡುಗರು ಈಗ ಎಷ್ಟು ಹೊತ್ತಾದರೂ ಬರದಿರುವುದನ್ನು ನೋಡಿ ಆಶ್ಚರ್ಯದಿಂದ ದಶರಥನು ಆಲೋಚನಾಪರನಾಗಿ ತಾನೇ ಮಕ್ಕಳ ಬಳಿಗೆ ಹೋಗಲು ಸಿದ್ಧನಾಗುತ್ತಿರುವಾಗ ಸೇವಕನು ಬಂದು ಚಿಕ್ಕ ಪ್ರಭುಗಳು ದಯಮಾಡಿಸುತ್ತಿದ್ದಾರೆಂದು ಹೇಳಿದನು. ದಶರಥನು ಅಪರಿಮಿತ ಆನಂದದಿಂದ ನಾಲ್ವರು ಮಕ್ಕಳನ್ನೂ ಎದೆಗೆ ಅಪ್ಪಿಕೊಂಡು ಎರಡು ಪಕ್ಕಗಳಲ್ಲಿಯೂ ಅವರನ್ನು ಕೂರಿಸಿಕೊಂಡು ಪ್ರವಾಸದ ವಿಶೇಷಗಳನ್ನು ಕೇಳಲು ಮೊದಲು ಮಾಡಿದನು. ಹಿಂದೆ ಒಂದು ಮಾತಿಗೆ 10 ಮಾತಾಡುತ್ತಿದ್ದ ಮಕ್ಕಳು ಇಂದು 10 ಮಾತಿಗೆ ಒಂದು ಮಾತೂ ಆಡದೇ ಇರುವುದನ್ನು ನೋಡಿ ರಾಮನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು, ಮಗು, ನಿನಗೇನು ಬೇಕು ಹೇಳು, ಏಕೆ ಹೀಗೆ ಮಾತನಾಡದೆ ಮೌನವಾಗಿದ್ದೀಯೇ? ನಿನಗಿಂತಲೂ ಹೆಚ್ಚಿನದು ನನಗೆ ಈ ಲೋಕದಲ್ಲಿ ಬೇರೆ ಏನಿದೆ? ನಿನ್ನ ಇಷ್ಟವೇನಿದೆ ತಿಳಿಸು, ತಪ್ಪದೆ ಕೊಡುತ್ತೇನೆ. ನೀನು ಮೊದಲಿನಂತೆ ತಮ್ಮಂದಿರೊಡನೆ ಸಲಿಗೆಯಿಂದ ಇದ್ದು ಆಟವಾಡದಿದ್ದರೆ ತಮ್ಮಂದಿರಿಗೂ ಬಾಧೆಯಾಗುವುದು. ಕಾರಣವೇನು ಹೇಳು ಎಂದು ಗಲ್ಲವನ್ನು ಹಿಡಿದು ಎಷ್ಟು ಬಗೆಯಾಗಿ ಕೇಳಿದರೂ ತನಗೇನೂ ಬೇಕಾಗಿಲ್ಲವೆಂದು, ತಾನು ಆನಂದವಾಗಿಯೇ ಇದ್ದೇನೆಂದು ಹೇಳಿದನೇ ಹೊರತು ಬೇರೆ ಏನನ್ನೂ ಹೇಳಲಿಲ್ಲ. ಈ ವಿಚಿತ್ರ ಚರ್ಯೆಯನ್ನು ನೋಡಿ ದಶರಥನ ತಲೆಯಲ್ಲಿ ಎಲ್ಲಿಲ್ಲದ ಚಿಂತೆ ಆವರಿಸಿತು. ಕಣ್ಣೀರು ಹರಿಯಿತು. ಅದರಿಂದ ಮಕ್ಕಳಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ದಶರಥನು ಕೆಲವು ಒಳ್ಳೆಯ ಮಾತುಗಳನ್ನಾಡಿ ರಾಜಕುಮಾರರು ಇರಬೇಕಾದ ವಿಧಾನವನ್ನು ಹೇಳಿ ಹುಡುಗರನ್ನು ಅವರ ವಸತಿಗಳಿಗೆ ಕಳಿಸಿದನು. ಸುಮಂತನನ್ನು ಬರಮಾಡಿಕೊಂಡು ಮಕ್ಕಳಲ್ಲಿ ಆಗಿರುವ ಬದಲಾವಣೆಯನ್ನು ಅವನಿಗೆ ವಿಶದವಾಗಿ ತಿಳಿಸಿ, ಯಾತ್ರೆಯಲ್ಲಿ ಬಾಲಕರ ಇಷ್ಟಕ್ಕೆ ವಿರುದ್ಧವಾಗಿ ಏನಾದರೂ ನಡೆಯಿತೇ? ಇಲ್ಲವೇ ಇನ್ನೂ ಯಾತ್ರೆ ಮಾಡಬೇಕೆಂಬ ಅವರ ಉತ್ಸಾಹಕ್ಕೆ ಭಂಗ ಉಂಟಾಯಿತೇ? ಏನಾಯಿತೆನ್ನುವುದನ್ನು ವಿವರವಾಗಿ ಹೇಳು ಎಂದನು. ಸುಮಂತನು ಆಶ್ಚರ್ಯವನ್ನೂ ಭಯವನ್ನೂ ಪ್ರಕಟಿಸುತ್ತಾ, ಪ್ರಭು, ಯಾತ್ರೆಯಲ್ಲಿ ಬಾಲಕರಿಗೆ ಯಾವ ಕಷ್ಟವಾಗಲಿ ಅವರ ಆಶಯಕ್ಕೆ ವಿರುದ್ಧವಾದುದಾಗಲಿ ನಡೆಯಲಿಲ್ಲ. ಬಾಲಕರ ಇಷ್ಟವನ್ನು ಅನುಸರಿಸಿ ದಾನ ಧರ್ಮಗಳನ್ನಾಗಲಿ, ಯಾತ್ರಿಕರುಗಳಿಗೆ ಅಗತ್ಯವಾದ ಸೌಕರ್ಯಗಳನ್ನೊದಗಿಸುವುದಾಗಲಿ ಅವರು ಅಪೇಕ್ಷಿಸಿದ ಮರುಕ್ಷಣವೇ ಕಾರ್ಯಗತ ಮಾಡುತ್ತಿದ್ದೆ. ಆ ವಿಷಯದಲ್ಲಿ ತಮಗೆ ಅಸಂತೃಪ್ತಿಯಾಯಿತೆಂದು ಅವರು ಎಂದೂ ಹೇಳಲಿಲ್ಲ. ನನಗೆ ಕೂಡ ಹಾಗೆ ಅನಿಸಲಿಲ್ಲ ಎಂದು ಪರಿ ವಿಧವಾಗಿ ಭಿನ್ನವಿಸಿಕೊಳ್ಳುತ್ತಿದ್ದ ಸುಮಂತನನ್ನು ನೋಡಿ ದಶರಥನು, ಸುಮಂತ, ನೀನು ಮಹಾ ಗುಣಶಾಲಿ. ನೀನು ಎಂದೂ ರಾಜ್ಯ ಕಾರ್ಯದಲ್ಲಿ ಅಶ್ರದ್ಧೆಯನ್ನಾಗಲಿ ತಪ್ಪನ್ನಾಗಲಿ ಮಾಡುವುದಿಲ್ಲವೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಏಕೋ ಏನೋ ಯಾತ್ರೆಯಿಂದ ಬಂದ ಮೇಲೆ ಹುಡುಗರು ಬಹಳ ಬದಲಾವಣೆಯಾಗಿದ್ದಾರೆ. ಆಹಾರ ವಿಹಾರಗಳನ್ನೂ ಬಿಟ್ಟಿದ್ದಾರೆ. ಎಷ್ಟು ವಿಧವಾಗಿ ವಿಚಾರಿಸಿದರೂ ಕಾರಣ ತಿಳಿಸದೆ, ರಾಮನು ಸರಿಯಾಗಿ ಮಾತನ್ನೂ ಆಡದೆ ವೈರಾಗ್ಯ ತಾಳಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಗುತ್ತಿದೆ. ರಾಣಿಯರು ಕೂಡ ಮುಂದೇನಾಗುವುದೋ ಎನ್ನುವ ಭಯದಿಂದ ಒಳಗೊಳಗೇ ಕೊರಗುತ್ತಿದ್ದಾರೆ ಎಂದು ತಿಳಿಸಲು ಸುಮಂತನು,
ತಾವು ಒಪ್ಪಿದರೆ ನಾನೊಂದು ಸಾರಿ ಬಾಲಕರನ್ನು ಕಂಡು ವಿಷಯವನ್ನು ತಿಳಿಯುತ್ತೇನೆ ಎಂದು ಕೋರಿದನು. ದಶರಥನು, ತಪ್ಪದೇ ಹೋಗಬಹುದು, ಕಾರಣ ತಿಳಿದರೆ ಅದಕ್ಕೆ ಬೇಕಾದ ಕಾರ್ಯವನ್ನು ಸುಲಭವಾಗಿ ಮಾಡಬಹುದು, ಆಲಸ್ಯ ಮಾಡದೆ ಹೊರಡು ಎಂದು ಅಪ್ಪಣೆ ಮಾಡಿದನು. ಸುಮಂತನು ಆವೇದನೆಯಿಂದ ಆತುರಾತುರವಾಗಿ ಬಾಲಕರ ವಸತಿಗೆ ಹೋಗಿ ನೋಡಲು ವಸತಿಯ ಒಳಗಿನಿಂದ ಅಗಳಿ ಹಾಕಿತ್ತು. ಮುಂದುಗಡೆ ಪರಿಚಾರಕನೊಬ್ಬ ನಿಂತಿದ್ದನು. ಮಂತ್ರಿಯು ಬಾಗಿಲು ಬಡಿಯುತ್ತಲೇ ಲಕ್ಷ್ಮಣನು ಬಂದು ಬಾಗಿಲು ತೆಗೆದನು. ಸುಮಂತನು ಒಳಗೆ ಹೋಗಿ ಅಗಳಿ ಹಾಕಿ ಬಾಲಕರೊಡನೆ ಬಹು ವಿಧವಾಗಿ ಸಂಭಾಷಣೆ ನಡೆಸಿದನು. ಏನು ಮಾಡಿದರೂ ಅವನಿಗೆ ಅವರ ನಡವಳಿಕೆಯ ಕಾರಣ ಸಿಕ್ಕಲಿಲ್ಲ. ಹುಡುಗರು ಯಾತ್ರೆಯಲ್ಲಿ ತನ್ನೊಂದಿಗಿದ್ದಾಗಿನ ಲವಲವಿಕೆಗೂ ಉಲ್ಲಾಸಕ್ಕೂ ಈಗ ತನ್ನೊಂದಿಗೆ ನಡೆಸುತ್ತಿರುವ ಸಂಭಾಷಣೆಗೂ ಇದ್ದ ಅಗಾಧ ವ್ಯತ್ಯಾಸವನ್ನು ಗಮನಿಸಿ ಕಣ್ಣೀರು ಸುರಿಸುತ್ತಾ ರಾಮನನ್ನು ಬಹು ವಿಧವಾಗಿ ಬೇಡಿಕೊಂಡನು. ರಾಮನು ಮುಗುಳ್ನಗುತ್ತಾ, ಸುಮಂತ, ಸಹಜವಾದುದಕ್ಕೆ ಕಾರಣವೇನಿರುತ್ತದೆ? ನನಗೆ ಯಾವ ಕೊರತೆಯೂ ಇಲ್ಲ, ಯಾವ ಆಸೆಯೂ ಇಲ್ಲ, ನೀನು ಚಿಂತಿಸುವ ಅಗತ್ಯವಿಲ್ಲ ಎಂದು ಸಮಾಧಾನಪಡಿಸಿದನು. ಸುಮಂತನು ದಶರಥನ ಬಳಿಗೆ ಬಂದು, ನಾಳೆಯ ದಿನ ಗುರುಗಳನ್ನು ಕರೆಸಿ ಆಲೋಚಿಸುವುದೊಳ್ಳೆಯದು ಎಂದಷ್ಟೇ ಹೇಳಿ ಅಪ್ಪಣೆ ಪಡೆದು ಹೊರಟನು. ದಶರಥನು ಲೋಕವನ್ನು ಮರೆತು ಚಿಂತೆಯಲ್ಲಿ ಮುಳುಗಿ ಪರಿಪರಿಯಾಗಿ ಯೋಚಿಸಿದನು. ಕಡೆಗೆ ಇದು ವಯೋಧರ್ಮ ಬದಲಾವಣೆಯಾಗುವ ಸಮಯವಾದ್ದರಿಂದ ದೇಹದಲ್ಲಾಗುವ ಬದಲಾವಣೆಯನ್ನು ಹೇಳಲು ತಿಳಿಯದೆ ಮಕ್ಕಳು ಈ ರೀತಿಯಾಗಿ ಉನ್ಮತ್ತ ಸ್ಥಿತಿಯಲ್ಲಿದ್ದಾರೆಂದೂ ಇದು ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಯನ್ನು ಪ್ರವೇಶಿಸುವ ಸೂಚನೆಯೆಂದೂ ಅವರ ವರ್ತನೆಗೆ ಇದೇ ಕಾರಣವಿರಬೇಕೆಂದೂ ಮನಸ್ಸಿನಲ್ಲಿ ಸ್ಥಿರ ಮಾಡಿಕೊಂಡನು. ರಾಣಿಯರಿಗೂ ಅದನ್ನೇ ಹೇಳಿ ಶಾಂತಿಯಿಂದ ಇದ್ದನು. ಬೆಳಗಾಯಿತು. ವಸಿಷ್ಠರು ಬರುವರೆನ್ನುವ ಸುದ್ದಿಯನ್ನು ತಿಳಿದು ರಾಜರಾಣಿಯರು ಸರ್ವ ಸಿದ್ಧತೆಯನ್ನೂ ಮಾಡಿಕೊಂಡು ಕಾಯುತ್ತಿರಲು ವಸಿಷ್ಠರು ಬಂದರು. ಎಲ್ಲರೂ ಗುರುಗಳಿಗೆ ನಮಸ್ಕರಿಸಿ ಬಾಲಕರ ನಡವಳಿಕೆಯಲ್ಲಿ ಬದಲಾವಣೆಯಾಗಿರುವುದಕ್ಕೆ ಕಾರಣವೇನೆಂದು ಕೇಳುತ್ತಾ ಕಣ್ಣೀರು ಹಾಕಿದರು. ರಾಜರಾಣಿಯರ ಆತಂಕವನ್ನು ಗಮನಿಸಿ ವಸಿಷ್ಠರು ಯೋಗ ದೃಷ್ಟಿಯನ್ನು ಹರಿಸಿ ವಿಚಾರವೇನೆಂದು ಪರಿಶೀಲಿಸಿದರು. ಹುಡುಗರಲ್ಲಿ ಯಾವ ದೋಷವೂ ಇಲ್ಲ, ಅವರು ಸಾಮಾನ್ಯರಲ್ಲ, ಅವರಿಗೆ ಲೋಕದ ವಾಂಛೆ ಏನೇನೂ ಇಲ್ಲ, ಶುದ್ಧ ಮನಸ್ಕರಾಗಿದ್ದಾರೆ. ನೀವು ಚಿಂತಿಸದಿರಿ, ಮಕ್ಕಳನ್ನು ಇಲ್ಲಿಗೆ ಕರೆಸಿ ನೀವು ನಿಮ್ಮ ವಸತಿಗೆ ಹೋಗಿ ಎಂದು ಆಜ್ಞಾಪಿಸಿದರು. ಅವರ ಮಾತಿನಿಂದ ರಾಜರಾಣಿಯರು ಸಂತಸಗೊಂಡು ಮಕ್ಕಳಿಗೆ ಹೇಳಿ ಕಳಿಸಿದರು. ರಾಣಿಯರು ಅವರವರ ವಸತಿಗೆ ಹೊರಟರು. ಗುರುಗಳು ಹೇಳಿ ಕಳಿಸಿದ್ದಾರೆಂದು ಕೇಳಿ ಲಕ್ಷ್ಮಣ, ಭರತ, ಶತ್ರುಘ್ನರು ಹೊರಡಲು ಸಿದ್ಧರಾದರು. ಆದರೆ ರಾಮನು ಏನೂ ಆತುರ ತೋರಿಸದೆ ತನ್ನ ಪಾಡಿಗೆ ತಾನು ಇರುವುದನ್ನು ಗಮನಿಸಿ ಲಕ್ಷ್ಮಣನು ಅಣ್ಣನ ಪಾದಗಳನ್ನು ಹಿಡಿದು, ಅಣ್ಣ, ಬೇಗ ಹೊರಡುವುದೊಳ್ಳೆಯದು, ಇಲ್ಲದಿದ್ದರೆ ಗುರುವಾಜ್ಞೆಯನ್ನು ಮೀರಿದೆವೆನ್ನುವ ವಿಷಯ ತಂದೆ ತಾಯಿಯರನ್ನು ಬಹುವಾಗಿ ಬಾಧಿಸುವುದು ಎಂದು ಬೇಡಿಕೊಂಡು ಅಣ್ಣನನ್ನು ಒಪ್ಪಿಸಿದನು. ಲಕ್ಷ್ಮಣ, ಭರತ, ಶತ್ರುಘ್ನರು ಅವನೊಂದಿಗೆ ಹೊರಟು ಪೂಜಾಮಂದಿರವನ್ನು ಸೇರಿದರು. ಗುರುಗಳಿಗೆ ನಮಸ್ಕಾರ ಮಾಡಿ ವಿನಯದಿಂದ ನಿಂತಿದ್ದ ಬಾಲಕರನ್ನು ನೋಡಿ ವಸಿಷ್ಠರು ಪ್ರೀತಿಯಿಂದ ಹತ್ತಿರ ಬಂದು ಕುಳಿತುಕೊಳ್ಳುವಂತೆ ಹೇಳಿದರು. ಎಲ್ಲರೂ ಹತ್ತಿರ ಹೋಗಿ ಕುಳಿತರು. ರಾಮನನ್ನು ಮತ್ತಷ್ಟು ಹತ್ತಿರ ಬರುವಂತೆ ಹೇಳಿದರು. ಹತ್ತಿರ ಬಂದು ಕುಳಿತ ರಾಮನ ತಲೆಯನ್ನು ನೇವರಿಸಿ ಬೆನ್ನು ತಟ್ಟುತ್ತಾ, ರಾಮ, ಏಕೆ ಹೀಗೆ ನಿಶ್ಚೇಷ್ಟವಾಗಿ ಮೌನ ವಹಿಸಿದ್ದೀಯೇ? ನಿನ್ನ ಚರ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲಾಗದೆ ನಿನ್ನ ತಾಯಿ ತಂದೆಯರು ಅನೇಕ ವಿಧವಾಗಿ ಬಾಧೆ ಪಡುತ್ತಿದ್ದಾರೆ. ನೀನು ಅವರ ಸಂತೋಷವನ್ನೂ ಸ್ವಲ್ಪ ಯೋಚಿಸಬೇಕಲ್ಲವೇ? ಮಾತೃದೇವೋಭವ, ಪಿತೃದೇವೋಭವ ಎನ್ನುವ ಮಹಾವಾಕ್ಯಗಳ ಅರ್ಥವನ್ನು ಸಹ ಆಚರಣೆಯಲ್ಲಿ ನಿರೂಪಿಸಬೇಕಲ್ಲವೇ ಎಂದು ಕೆಲವು ನೀತಿ ಬೋಧನೆ ಪ್ರಾರಂಭಿಸಿದ ವಸಿಷ್ಠರ ಮುಖವನ್ನು ನೋಡಿ ರಾಮ ಮುಗುಳ್ನಕ್ಕೂ, ಸ್ವಾಮಿ, ತಾಯಿ ಯಾರು, ಮಗ ಯಾರು, ಮುಖ್ಯವಾಗಿ ದೇಹವೆಂದರೇನು, ಜೀವವೆಂದರೇನು, ಈ ಪ್ರಕೃತಿ ಸತ್ಯವೋ ಪರಮಾತ್ಮ ಸತ್ಯವೋ, ಪ್ರಕೃತಿಯ ಬಿಂಬವೇ ಈ ಕಾಯವಲ್ಲವೇ, ಕಾಯದಲ್ಲಿರುವ ಪಂಚಭೂತಗಳೇ ಅಲ್ಲವೇ ಲೋಕವೆಲ್ಲ ತುಂಬಿರುವುದೂ ಕೂಡ,
ಪಂಚಭೂತಗಳ ಸಮ್ಮಿಳಿತವೇ ಈ ಪ್ರಕೃತಿ. ಈ ಭೂತಗಳು ಮಾರ್ಪಾಟು ಹೊಂದುತ್ತವಲ್ಲವೇ? ಅಂಥವುಗಳನ್ನು ಸತ್ಯವೆಂದು ತಿಳಿದು ಭ್ರಮಿಸಿ ವರಿಸಿ ಸತ್ಯ ನಿತ್ಯವಾದ ಆತ್ಮವನ್ನು ಸ್ಮರಿಸದಿರುವುದರಿಂದ ಜೀವಿಗಳಿಗೆ ಬರುವ ಫಲವೇನು ಎಂದು ಅನೇಕ ರೀತಿಯ ಪ್ರಶ್ನೆಗಳನ್ನು ಹಾಕಲು ಮೊದಲು ಮಾಡಿದನು. ರಾಮನನ್ನು ನೋಡುತ್ತಿದ್ದಂತೆ ಅವನ ಮುಖದಿಂದ ಅತ್ಯಂತ ತೇಜಸ್ಸಿನಿಂದ ಕೂಡಿದ ಪ್ರಕಾಶಮಾನವಾದ ಕಾಂತಿ ಕಿರಣಗಳು ಹೊರ ಹೊಮ್ಮುತ್ತಿದ್ದುದನ್ನು ಗುರುಗಳು ಗಮನಿಸಿದರು. ಇದೆಲ್ಲವೂ ದೈವತ್ವವು ಪ್ರಕಟವಾಗುವುದಕ್ಕೆ ಚಿಹ್ನೆಗಳೆಂದು ತಿಳಿದು ವಸಿಷ್ಠರು ರಾಮನು ಕೇಳಿದ ಪ್ರಶ್ನೆಗಳಿಗೆ ಅವನೇ ಉತ್ತರ ಹೇಳುವಂತೆ ಕೇಳಿದರು. ರಾಮನದು ಸಾಕ್ಷಾತ್ ದೈವವಾಣಿ ಎನ್ನುವುದನ್ನು ಸಂಪೂರ್ಣವಾಗಿ ನಂಬಿದ ವಸಿಷ್ಠರು ಅವನಿಗೆ ಮನಸ್ಸಿನಲ್ಲೇ ನಮಸ್ಕರಿಸಿ, ಮಗು, ತಿರುಗಿ ಸಾಯಂಕಾಲ ನಿನ್ನನ್ನು ನೋಡುತ್ತೇನೆ ಎಂದು ಹೇಳಿ ಎಲ್ಲರ ಶಿರಸ್ಸನ್ನು ಮುದ್ದಾಡಿ ಆಶೀರ್ವದಿಸಿ ದಶರಥನನ್ನು ನೋಡದೆ ನೇರವಾಗಿ ಆಶ್ರಮಕ್ಕೆ ಹೊರಟು ಹೋದರು. ದಶರಥನು ಮಕ್ಕಳನ್ನು ಕಂಡಾಗ ಅವರಲ್ಲಿ ಬ್ರಹ್ಮ ತೇಜಸ್ಸು ಮೂರ್ತಿ ಭವಿಸಿದಂತೆ ಪ್ರಕಾಶಿಸುತ್ತಿತ್ತು. ಸಾಯಂಕಾಲ ವಸಿಷ್ಠರು ಬರುವುದನ್ನೇ ಎಲ್ಲರೂ ಕಾಯುತ್ತಿದ್ದರು. ಗುರುಗಳು ಪೂಜಾಗೃಹವನ್ನು ಪ್ರವೇಶಿಸುತ್ತಲೇ ತಾಯಿಯರು ಮಕ್ಕಳು ಮತ್ತು ದಶರಥನೊಂದಿಗೆ ಬಂದು ನಮಸ್ಕಾರ ಮಾಡಿ ತಮ್ಮ ಆಸನಗಳಲ್ಲಿ ಕೈಜೋಡಿಸಿಕೊಂಡು ಕುಳಿತರು. ಆಗ ರಾಮನು ಗುರುಗಳನ್ನುದ್ದೇಶಿಸಿ, ಜೀವಿ, ದೇವರು, ಪ್ರಕೃತಿ ಈ ಮೂರಕ್ಕೂ ಇರುವ ಸಂಬಂಧವೇನು? ಈ ಮೂರೂ ಒಂದೇಯೋ ಅಥವಾ ಬೇರೆ ಬೇರೆಯೋ? ಒಂದೇ ಆದರೆ ಅದು ಈ ಮೂರು ರೂಪ ಧರಿಸಲು ಕಾರಣವೇನು? ಜೀವ, ಈಶ್ವರ, ಪ್ರಕೃತಿಯಲ್ಲಿ ಏಕತ್ವ ಯಾವುದು? ಏಕತ್ವವನ್ನು ಬಿಟ್ಟು ಭಿನ್ನತ್ವವನ್ನು ನಿತ್ಯ ಸತ್ಯವೆಂದು ನಂಬಿದರೆ ಆಗುವ ಪರಿಣಾಮವೇನು ಎಂದು ಕೇಳಲಾರಂಭಿಸಿದನು. ಅವನ ಪ್ರಶ್ನೆಗಳನ್ನು ಕೇಳಿ ತಂದೆ ತಾಯಿಯರು ಆಶ್ಚರ್ಯದಿಂದ ಅವನನ್ನು ನೋಡಿದರು. ಜ್ಞಾನವೇ ದಿವಿಯಿಂದ ಭುವಿಗೆ ಇಳಿದು ಬಂದು ಮೂರ್ತಿ ಭವಿಸಿದಂತೆ ತೇಜಸ್ಸಿನಿಂದ ರಾಮನು ಬೆಳಗಿದನು. ಸ್ಪಷ್ಟವಾದ ವಜ್ರದಂಥ ಮಾತುಗಳಿಂದ ಪ್ರವಹಿಸುತ್ತಿದ್ದ ರಾಮ ವಸಿಷ್ಠರ ಪ್ರಶ್ನೋತ್ತರ ವಾಹಿನಿಯಲ್ಲಿ ಅವರು ಮುಳುಗಿದರು. ರಾಮನು ಮಗನೆನ್ನುವ ಭಾವನೆಯೇ ಸ್ವಲ್ಪ ಕಾಲ ಅವರಲ್ಲಿ ಮರೆಯಾಯಿತು. ಶುದ್ಧ ಜ್ಞಾನವನ್ನೇ ಅದ್ವೈತವನ್ನೇ ಆಡುತ್ತಾ ರಾತ್ರಿ ಜಾವಗಳು ಕಳೆದರೂ ಅವರ ವಾದ ಮುಗಿಯಲಿಲ್ಲ. ಕಡೆಗೆ ಗುರುಗಳು ರಾಮಚಂದ್ರನ ಮಾತುಗಳು ಲೋಕಕ್ಕೆ ಶಾಂತಿಯನ್ನು ನೀಡುವ ಅಮೃತ ಬಿಂದುಗಳೆಂದು ಹೇಳಿ ದಶರಥ ಸಮೇತರಾಗಿದ್ದ ರಾಣಿಯರನ್ನು ಆಶೀರ್ವದಿಸಿ ಆಶ್ರಮಕ್ಕೆ ಹೊರಟರು. ಹೀಗೆ ನಡೆದ ರಾಮ ವಸಿಷ್ಠರ ಸಂಭಾಷಣೆಯೇ ಇಂದು ಲೋಕದಲ್ಲಿ ಯೋಗ ವಾಸಿಷ್ಠ ಎನ್ನುವ ಹೆಸರಿನಿಂದ ಸಾರ್ಥಕವಾಗಿದೆ. ಇದನ್ನೇ ರಾಮಗೀತೆ ಎಂದು ಕೂಡ ಹೇಳುವರು. ಹೀಗೆ ರಾಮನು ವೇದಾಂತದಲ್ಲಿ ಮುಳುಗಿ ಸರ್ವವನ್ನು ತ್ಯಜಿಸಿ ತನ್ನಲ್ಲೇ ತಾನು ಮಾತನಾಡಿಕೊಳ್ಳುತ್ತಾ ಕೈ ಆಡಿಸುತ್ತಾ ಉನ್ಮತ್ತನಂತೆ ಆಗಾಗ ನಗುತ್ತಾ ಇರುವುದನ್ನು ಗಮನಿಸಿ ಅವನಿಂದಾಗಿ ಬೇರೆ ಮಕ್ಕಳು ಹಾಗೆಯೇ ಆಗುವರೋ ಎಂದು ಹೆದರಿ ಅವರನ್ನು ಬೇರೆ ಇಡಲು ಪ್ರಯತ್ನಿಸಿದರು. ಆದರೆ ಅವರು ಒಪ್ಪದೆ ನಿರಂತರವೂ ರಾಮನೊಂದಿಗೇ ಇರುತ್ತಿದ್ದರು. ರಾಜರಾಣಿಯರು ದಿನ ದಿನವೂ ಚಿಂತೆಯಿಂದ ಕೊರಗುತ್ತಿದ್ದರು. ತಾವು ಭಾವಿಸಿದ್ದೆಲ್ಲ ಸ್ವಪ್ನ ದೃಶ್ಯಗಳಾಗುವುವೇನೋ, ಮಕ್ಕಳಲ್ಲಿ ಯಾವಾಗ ಒಳ್ಳೆಯ ಬದಲಾವಣೆಯಾಗುವುದೋ ಎಂದು ನಿಮಿಷಗಳನ್ನು ಎಣಿಸುತ್ತಾ ಕಾಲ ಕಳೆಯುತ್ತಿದ್ದರು. ರಾಮನು ಸರಿಯಾಗಿ ಆಹಾರ ತೆಗೆದುಕೊಳ್ಳದಿದ್ದುದರಿಂದ ಅವನ ದೇಹವು ಸ್ವಲ್ಪ ಬಲಹೀನವಾದಂತೆ ಕಾಣಿಸುತ್ತಿತ್ತು. ಜೈ ಸಾಯಿರಾಮ್.